ನನ್ನ ಹೆಸರು ಪ್ರೀತಮ್. ನಾನು 2022ರಲ್ಲಿ ಬೆಂಗಳೂರಿನಲ್ಲಿ PUC ಓದುತ್ತಿದ್ದೆ. ಜೊತೆಯಲ್ಲಿ ನಾನು ಒಂದು ಬಾಡಿಗೆ ಮನೆಯಲ್ಲಿ ಇದ್ದೆ. ಒಂದು ದಿನ ಮನೆಯಲ್ಲಿ ಕುಡಿಯುವ ನೀರು ಖಾಲಿಯಾಗಿತ್ತು. ರಾತ್ರಿ 1 ಗಂಟೆ ಆಗಿತ್ತು. ಅಕ್ಕಪಕ್ಕದ ಎಲ್ಲ ಅಂಗಡಿಗಳು ಮುಚ್ಚಿದ್ದವು. ನನಗೆ ನೀರಿನ ದಾಹ ಹೆಚ್ಚಾಗಿತ್ತು. ಸುತ್ತಮುತ್ತ ನೋಡಿ ನಾನು ನನ್ನ ಮನೆಯ ಪಕ್ಕದ ಮನೆಗೆ ಹೋಗಿ ಬಾಗಿಲು ತಟ್ಟಿದೆ. ಆದರೆ ಯಾರೂ ಕೂಡ ಬಾಗಿಲು ತೆರೆಯಲಿಲ್ಲ. ನನ್ನ ಪಕ್ಕದ ಮನೆಯ ಕಿಟಕಿ ಮುಚ್ಚಿರಲಿಲ್ಲ. ಅಲ್ಲಿ ಹೋಗಿ ಇಣುಕಿ ನೋಡಿದೆ. ನನಗೆ ಕಿಟಕಿಯಲ್ಲಿ ಕಂಡಿದ್ದು ನೋಡಿ ನನ್ನ ಮೈಯೆಲ್ಲ ಜುಮ್ ಎಂದಿತು. ಏಕೆಂದರೆ ಅಲ್ಲಿ ಕರಿಮಣಿ ಮಾಲೀಕ ಮತ್ತು ಹೆಂಡತಿ ಕೆಲಸ ಮಾಡುತ್ತಾ ಇದ್ದರು. ನಾನು ಬಹಳ ಹೊತ್ತು ನೋಡಿದೆ. ನನಗೆ ನೀರಿನ ದಾಹ ಹೆಚ್ಚಾಗಿತ್ತು. ಅದಕ್ಕಾಗಿ ಅಲ್ಲಿಂದ ನಾನು ಹೊರಟುಬಿಟ್ಟೆ. ಅದು ಹೇಗೋ ನೀರಿನ ದಾಹ ಕಡಿಮೆ ಆಯಿತು. ಆದರೆ ನಾನು ನೋಡಿದ್ದು ನನಗೆ ಕಣ್ಣಿನ ಮುಂದೆ ಹಾಗೆಯೇ ಇತ್ತು. ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಅರ್ಥ ಆಗ್ತಾ ಇದೆ, ಆದರೂ ನನಗೆ ನಿದ್ದೆ ಬರಲಿಲ್ಲ. ಹಾಗೂ ಹೀಗೂ ಬೆಳಗ್ಗೆ ಆಯಿತು. ನಾನು ಮನೆಯಿಂದ ಹೊರಗೆ ಬಂದು ಆ ಮನೆ ಹತ್ತ ನೋಡಿದೆ. ಕರಿಮಣಿ ಮಾಲೀಕ ತನ್ನ ಬೈಕಿನಿಂದ ಆಫೀಸಿಗೆ ಹೊರಟಿದ್ದ. ಕರಿಮಣಿ ಮಾಲೀಕನ ಹೆಂಡತಿ ಗಂಡನನ್ನು ಹೊರಗೆ ಬಿಟ್ಟು ಮನೆಯೊಳಗೆ ಹೋದಳು. ನನಗೆ ಅದನ್ನು ನೆನಪಿಸಿಕೊಂಡು ಮನದಲ್ಲಿ ಏನೇನೋ ಆಯಿತು. ನನ್ನ ಮನಸ್ಸಿಗೂ ಅನಿಸಿತು, ನಾನು ಕೂಡ ಕರೆ ಮಾಡಿ ಮಾಲೀಕನ ಹೆಂಡತಿ ಜೊತೆ ಕೆಲಸ ಮಾಡಬೇಕೆಂದು ಎನಿಸಿತು. ಹೇಗಿದ್ದರೂ ಮಾಡಿ ಕರಿಮಣಿ ಮಾಲೀಕನ ಹೆಂಡತಿ ಸ್ನೇಹವನ್ನು ಪಡೆದುಕೊಳ್ಳಬೇಕೆಂದು ಯೋಚಿಸುತ್ತಾ ಕುಂತಿದ್ದೆ. ಅಷ್ಟರಲ್ಲಿ ನನಗೆ ಒಂದು ಐಡಿಯಾ ಬಂದಿತು. ನಾನು ಅಲ್ಲಿಂದ ಎದ್ದು ಅವರ ಮನೆ ಕಡೆ ಹೋದೆ. ಮತ್ತೆ ಕರಿಮಣಿ ಮಾಲೀಕನ ಹೆಂಡತಿಯ ಮನೆಯ ಬಾಗಿಲನ್ನು ಬಡಿದೆ. ಕರಿಮಣಿ ಮಾಲೀಕನ ಹೆಂಡತಿ ಬಾಗಿಲನ್ನು ತೆರೆದು ಹೊರಗಡೆ ಬಂದರು. ನನ್ನನ್ನು ಮೇಲಿನ ಕೆಳಗೆ ನೋಡಿದರು. ನಾನು ಕೂಡ ಅವರನ್ನು ನೋಡಿದೆ. ಅವರು ತುಂಬಾನೇ ಚೆನ್ನಾಗಿದ್ದಾರೆ. ಸುಂದರವಾಗಿದ್ದರು. ನನಗೆ ಏನು ಬೇಕಾಗಿತ್ತು ಎಂದು ಕೇಳಿದರು. ನಾನು ಅವರಿಗೆ ಹೇಳಿದೆ, ನಾನು ಪಕ್ಕದ ಮನೆಯಲ್ಲಿದ್ದೇನೆ. ನಾನು ಇಲ್ಲಿ PUC ಓದುತ್ತಿದ್ದೇನೆ. ನನ್ನ ಫೋನ್ ಕೆಟ್ಟು ಹೋಗಿದೆ. ನನ್ನ ಮನೆಗೆ ಒಂದು ಫೋನ್ ಮಾಡಬೇಕು. ದಯವಿಟ್ಟು ನಿಮ್ಮ ಫೋನನ್ನು ಕೊಡಿ, ಒಂದು ಕರೆ ಮಾಡಿ ಕೊಡುತ್ತೇನೆ ಎಂದು ಕೇಳಿದೆ. ಅದಕ್ಕೆ ಅವರು ಮನೆ ಒಳಗೆ ಬಾ ಎಂದರು. ನಾನು ಮನೆ ಒಳಗೆ ಹೋದೆ. ಆದರೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವರ ಮನೆ ಒಳಗೆ ಹೋದಾಗ ಅವರ ತೆಗೆದುಕೊಂಡು ಬಂದು ನನ್ನ ಕೈಯಲ್ಲಿ ಇಟ್ಟರು. ನಾನು ಮನೆಗೆ ಫೋನ್ ಮಾಡಿದ ಹಾಗೆ ನಾಟಕ ಆಡಿ ಮತ್ತೆ ಅವರ ಫೋನನ್ನು ಹೋಗಿ ಕೈಗೆ ಕೊಟ್ಟೆ. ಅವರು ನನ್ನನ್ನು ಮೇಲಿನ ಕೆಳಗೆ ನೋಡಿ, ನಿನ್ನ ಹೆಸರು ಏನೆಂದು ಕೇಳಿದರು. ನಾನು ನನ್ನ ಹೆಸರು ಪ್ರೀತಮ್ ಎಂದು ಹೇಳಿದೆ. ಮತ್ತೆ ಅವರು ಕುಂತಿಕೋ, ಹಾಲನ್ನು ಕುಡಿಯುವಂತೆ ಎಂದು ಹೇಳಿದರು. ನಾನು ಇಲ್ಲ ಬೇಡ ಎಂದು ಹೇಳಿದೆ. ಪರವಾಗಿಲ್ಲ ಎಂದು ಕೈ ಹಿಡಿದುಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿ 1 ನಿಮಿಷ ಎಂದು ಹಾಲನ್ನು ತರಲು ಹೋದರು. ನಾನು ಅವರ ಹಿಂದೆ ಹೋದೆ. ಅಡಿಗೆ ರೂಮಿನಲ್ಲಿ ಅವರು ಹಾಲನ್ನು ಕಾಯಿಸುತ್ತಾ ಇದ್ದರು. ನಾನು ಅವರನ್ನು ನೋಡುತ್ತಾ ಇದ್ದೆ. ಅವರು ಹಿಂದೆ ತಿರುಗಿ ಏನು ಬೇಕು ಎಂದು ಕೇಳಿದರು. ಏನೂ ಬೇಕಿಲ್ಲ ಎಂದು ಹೇಳಿ ಹಾಗೆಯೇ ನಿಂತಿದ್ದೆ. ಕೆಲವು ಕ್ಷಣಗಳ ನಂತರ ನನ್ನ ಮನಸ್ಸಿಗೆ ಅನಿಸಿತು, ಇವರಿಗೆ ಹೇಗೆ ಕೇಳಬೇಕೆಂದು. ನಿಮ್ಮ ಹೆಸರು ಏನೆಂದು ನಾನು ಅವರಿಗೆ ಕೇಳಿದೆ. ಅವರು ನನ್ನ ಹೆಸರು ರೂಪಾ ಎಂದು ಹೇಳಿದರು. ನಾನು ಆವಾಗ ನಿಮಗೊಂದು ವಿಷಯ ಹೇಳಬೇಕೆಂದು ಹೇಳಿದೆ. ಅವರು ಹೇಳು ಎಂದರು.
ಆದರೆ ನನಗೆ ಅದು ಹೇಗೆ ಹೇಳುವುದೆಂದು ತಿಳಿದಿಲ್ಲ. ನಾನು ಹೇಳಿದೆ. ಅದಕ್ಕೆ ಅವರು, ಸಂಕೋಚ ಪಡಬೇಡ, ಏನಿದ್ದರೂ ಹೇಳು, ನಾನು ಕೇಳುತ್ತೇನೆ ಎಂದು ಹೇಳಿದರು. ನಾನು ಅವರಿಗೆ ಹೇಳಿದೆ, ನಿನ್ನೆ ರಾತ್ರಿ ನಾನು ನಿಮ್ಮ ಮನೆಯ ಹತ್ತಿರ ಬಂದಿದ್ದೆ. ನಿಮ್ಮ ಮನೆಯ ಕಿಟಕಿ ತೆರೆದಿತ್ತು. ನಾನು ಕಿಟಕಿಯಲ್ಲಿ ನಿಮ್ಮನ್ನು ಮತ್ತು ನಿಮ್ಮ ಕರಿಮಣಿ ಮಾಲೀಕನನ್ನು ಒಂದಾಗಿ ನೋಡಿದೆ. ಅದನ್ನು ನೋಡಿ ನನಗೆ ಒಂದು ಥರ ಮೈಯೆಲ್ಲ ಜುಮ್ ಎಂದಿತ್ತು. ಅದಕ್ಕೆ ಅವರು, ಹೌದಾ, ಪರವಾಗಿಲ್ಲ ಬಿಡು, ಯಾರಿಗೂ ಹೇಳಬೇಡ ಎಂದು ಹೇಳಿದರು. ಮತ್ತೆ ಅವರು ಹಾಲನ್ನು ಗ್ಲಾಸಲ್ಲಿ ಹಾಕುತ್ತಿದ್ದರು. ನನ್ನ ಕೈಯಲ್ಲಿ ತಡೆಯಲಾರದೆ ನಾನು ಹೋಗಿ ಗಟ್ಟಿಯಾಗಿ ಹಿಡಿದುಕೊಂಡೆ. ಅಷ್ಟರಲ್ಲಿ ಅವರು ಹಾಲನ್ನು ಕೆಳಗೆ ಚೆಲ್ಲಿದರು. ಅದಾದ ಮೇಲೆ ನಾವಿಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡಿದೆವು. ಕೆಲವು ಗಂಟೆಗಳ ನಂತರ ನನ್ನದು ಅಲ್ಲೇ ಚೆಲ್ಲಿ ಹೋಯಿತು. ನಾವು ಸುಸ್ತಾಗಿ ಅಲ್ಲೇ ಮಲಗಿದ್ದೆವು. ಅದಾದ ಮೇಲೆ ನನ್ನ ಮನಸ್ಸಿಗೆ ಏನೇನೋ ಅನಿಸಿತು. ನಾನು ಅಲ್ಲಿಂದ ಹೇಳದೆ ಕೇಳದೆ ನನ್ನ ಮನೆ ಕಡೆ ಓಡಿ ಹೋದೆ. ಅಂದು ಹೇಗೋ ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ. ಮತ್ತೆ ರಾತ್ರಿ ಆಯಿತು. ನನಗೆ ರಾತ್ರಿ ಎಲ್ಲ ನಿದ್ದೆ ಕೂಡ ಬರಲಿಲ್ಲ. ಹಾಗೆ ಸಮಯ ಕಳೆಯುತ್ತಾ ಬೆಳಗ್ಗೆ ಆಯಿತು. ನಾನು ಮನೆಯ ಹೊರಗಡೆ ಬಂದು ಬೆಳ್ಳಗೆ ನೋಡಿದರೆ ಕರಿಮಣಿ ಮಾಲೀಕ ಜೊತೆ ಹೆಂಡತಿ ಬೈಕಿನಲ್ಲಿ ಹತ್ತಿ ಅದು ಎಲ್ಲೋ ಹೋದರು. ನನಗೆ ಬಾ ಎಂದು ಹೇಳಿದರು. ಮತ್ತೆ ಅವರು ಎಷ್ಟೋ ತಿಂಗಳು ಬರಲಿಲ್ಲ. ಅದಾದ 2 ತಿಂಗಳಾದ ಮೇಲೆ ಬೆಳಗ್ಗೆ ನಾನು ಹೊರಗಡೆ ಬಂದು ನೋಡಿದರೆ ಕರಿಮಣಿ ಮಾಲೀಕ ಮತ್ತು ಹೆಂಡತಿ ಅವರ ಮನೆಗೆ ಬಂದಿದ್ದರು. ನಾನು ಒಂದು ಕೆಲವು ಗಂಟೆಗಳ ನಂತರ ಕರಿಮಣಿ ಮಾಲೀಕನ ಹೆಂಡತಿಯನ್ನು ಮತ್ತೆ ಮಾತಾಡಿಸಲು ಹೋದಾಗ ಮನೆ ಬಾಗಿಲು ರೂಪಾ ಬಂದು ಬಾಗಿಲು ತೆಗೆದರು. ನಾನು ಒಳಗೆ ಹೋದೆ. ಮತ್ತೆ ನಾನು ಅವರಿಗೆ ಹೇಳಿದೆ, ಇವತ್ತು ಮುಂದುವರಿಸೋಣ ಎಂದು ಕೇಳಿದೆ. ಅದಕ್ಕೆ ಅವರು, ಈಗ ಆಗುವುದಿಲ್ಲ, ನಾನು ಈಗ ತಾಯಿ ಎಂದು ಹೇಳಿದರು. ಬೇಸತ್ತು ಮನೆ ಕಡೆ ಹೊರಟೆ. ಮತ್ತೆ ನಾನು ಅಲ್ಲಿಗೆ ಹೋಗಲಿಲ್ಲ. ನಾನು ಮನೆಯಿಂದಲೇ ಅವಳನ್ನು ನೋಡುತ್ತಾ ಇದ್ದೆ. ನಿಮಗೆ ಮುಂದಿನ ಪಾರ್ಟ್ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ಬರೆಯಿರಿ.